ಬಂಡೆ ಟ್ರಬಲ್ ಶೂಟರ್ ಅನ್ಸ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ನಮಸ್ಕಾರ. ನಮಸ್ಕಾರ ಬಂದೋಳೆ, ನಾನು ಭಾಷಣ ಮಾಡಕ್ ಬಂದಿಲ್ಲ. ನಾನು ಬಂದಿರೋದು ಈ ಜಿಲ್ಲೆಯಲ್ಲಿ 7 ಜನ ಶಾಸಕರನ್ನ ಕೊಟ್ಟು ನಮ್ಗೆ ಶಕ್ತಿ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವೇದಿಕೆ ಇರುವಂತ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಹಿರಿಯ ಮಂತ್ರಿಗಳಂತ ಪರಮೇಶ್ವರ್ ಅವರೇ, ಮುನಿಯಪ್ಪನವರೇ, ಜಾರ್ಜ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಎಂ.ಬಿ. ಪಾಟೀಲ್ ಅವರೇ, ಸುರೇಶ್ ಅವರೇ, ಸುಧಾಕರ್ ಅವರೇ, ಶಿವರಾಜ್ ತಂಗಡಿ ಅವರೇ, ವೈದ್ಯರವರೇ, ಬೋಸರಾಜ್ ಅವರೇ, ತಿಮ್ಮಾಪುರ ಅವರೇ, ನಜೀರ್ ಅಹಮದ್ ಅವರೇ, ಮಯೂರ್ ಜಯಕುಮಾರ್ ಅವರೇ, ರೇವಣ್ಣವರೇ, ಎಲ್ಲ ವೇದಿಕೆರಂತ ಎಲ್ಲ ಶಾಸಕ ಮಿತ್ರ ಅಂತ ರಘುಮೂರ್ತಿ ಅವರೇ, ಜೆ.ಟಿ. ಪಾಟೀಲ್ ಅವರೇ, ಬಸಂತಪ್ಪನವರೇ, ಬಣ್ಕರ್ ಅವರೇ, ಎತ್ತಾಳ್ನವರೇ, ಪ್ರಕಾಶ್ ಕೋಳಿವಾಡ್ ಅವರೇ, ಪೈಲ್ವಾನ್ ಪಠಾಣ್ ರವರೇ, ಜಿ.ಎಸ್. ಪಾಟೀಲ್ ರವರೇ, ಭೀಮಣ್ಣ ನಾಯಕರವರೇ, ಶ್ರೀನಿವಾಸ್ ಮಾನೆ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ರಾಜ್ಯದ ಎಲ್ಲ ಭೂ ಮಾಲೀಕರ ಪರವಾಗಿ, ಸರ್ಕಾರ ಅಲ್ಲ, ರಾಜ್ಯದ ಎಲ್ಲ ಭೂ ಮಾಲೀಕರ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್ಕಾರಕ್ಕೆ 1000 ದಿನ ಆಗಿದೆ. 1000 ದಿನದ ಸಾಧನೆ. ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ. ನಾಡು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ಹಂಗೆ ಇವತ್ತು ನಿಮ್ಮ ಋಣ ತೀರಿಸುವಂಥದ್ದು ಬಹಳ ದೊಡ್ಡ ಕೆಲಸ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಕೆಲಸ ನಮ್ಮದು. ನುಡಿದಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಭರವಸೆಯ ಭಾವನೆಯ ದಿನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ನಾನು ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಎಲ್ಲ ಭೂ ಮಾಲೀಕರಿಗೆ ಭೂ ದಾಖಲೆ ಇಲ್ಲದೆ ಹೋದಂತ 1,11,11,101 ಜನರಿಗೆ ಪೋಡಿ ಮಾಡಿ ದಾಖಲೆ ಮಾಡಿ ಖಾತೆ ಕೊಟ್ಟು ನಿಮ್ಮ ಬದುಕಿನಲ್ಲಿ ನಿಮ್ಮ ವಂಶದ ಪೀಳಿಗೆಗೆ ಒಂದು ಆಸ್ತಿ ದಾಖಲೆಯನ್ನು ಕೊಟ್ಟಂತ ಏಕೈಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 7ನೇ ಗ್ಯಾರಂಟಿ, ನಿಮ್ಮ ಮನೆ ಬೆಲೆಗಳು ಆದಾಯ ಗಗನಕ್ಕೋಯ್ತು, ಬೆಲೆಗಳು ಗಗನಕ್ಕೋಯ್ತು, ಆದಾಯ ಪಾತಾಳಕ್ಕೋಯ್ತು. ಅದನ್ನು ನಿಲ್ಲಿಸಲಿಕ್ಕೋಸ್ಕರ ಇವತ್ತು ಪರಮೇಶ್ವರ್ ನೇತೃತ್ವದಲ್ಲಿ ನಾವು ಒಂದು ಸಮಿತಿಯನ್ನ ಪ್ರಣಾಳಿಕೆ ಸಮಿತಿಯನ್ನ ಮಾಡಿ
ನಿಮ್ಗೇನೇನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟು, ಈ 5 ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಆಗಲಿಲ್ಲ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಆಗಲಿಲ್ಲ. ಇಡೀ ಬಿಜೆಪಿ ಅವರು, ನರೇಂದ್ರ ಮೋದಿ ಅವರು ದೇಶದ ಎಲ್ಲ ರಾಜ್ಯಗಳು ಕರ್ನಾಟಕ ರಾಜ್ಯವನ್ನ ಕಾಪಿ ಮಾಡಿ ಇದು ದೇಶದ ಗ್ಯಾರಂಟಿ ಆಗಿ ಇವತ್ತು ಉಳ್ಕೊಂಡಿದೆ. ಇದಕ್ಕೆ ಕಾರಣ ನೀವು ಕೊಟ್ಟಂತ ಮತ. ಅದಕ್ಕೆ ನಿಮ್ಗೆ ಕೋಟಿ ನಮಸ್ಕಾರ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ಬಂಧುಗಳೇ, ಎಚ್ ಕೆ ಪಾಟೀಲ್ ಅವರು ಮಾತಾಡಬೇಕಾರೆ ಕೃಷ್ಣ ಮಾದಾಯಿ ಮೇಕೆದಾಟು ವಿಚಾರ ಮಾತಾಡ್ತಿದ್ರು. ನಮ್ಮ 7ನೇ ಗ್ಯಾರಂಟಿ ಏನ್ ಗೊತ್ತಾ? 7ನೇ ಗ್ಯಾರಂಟಿ ಏನ್ ಕೊಡಬೇಕು? ಇವತ್ತು ಸಾಧನೆ ಇಲ್ಲದೆ ಸಾವಿಲ್ಲ. ಸಾಧನೆ ಇಲ್ಲ ಅಂದ್ರೆ ಸಾವಿಲ್ಲ ಮನುಷ್ಯನಿಗೆ. ಗ್ಯಾರಂಟಿ ಇಲ್ಲ ಅಂದ್ರೆ ಗ್ಯಾರಂಟಿಗಳಿಗೆ ಸಾವಿಲ್ಲ, ಅಭಿವೃದ್ಧಿಗೂ ಸಾವಿಲ್ಲ. ಆದ್ರೆ ಟೀಕೆಗಳಿಗೆ ಸಾವಿದೆ, ಆರೋಪಕ್ಕೆ ಸಾವಿದೆ, ಅಪಪ್ರಚಾರಕ್ಕೆ ಸಾವಿದೆ. ಅದಕ್ಕೋಸ್ಕರನೇ ಕೃಷ್ಣ ಬೈರೇಗೌಡರು ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು, ನೀವು ಕೊಟ್ಟಂತ ಶಕ್ತಿಯನ್ನ ಗಮನದಲ್ಲಿಟ್ಕೊಂಡು ಇವತ್ತು ಜನರ ಋಣವನ್ನ ತೀರಿಸಬೇಕು ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ದೇನೆ. ದೇವರು ವರನ ಕೊಡೋದಿಲ್ಲ, ಶಾಪನ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ಈ ಭೂಮಿ ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ನಿಮಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಹೊಸ ಧೈರ್ಯವನ್ನು ತುಂಬು. ಆ ತಾಯಂದಿರು ಆ ಪಾಣಿ ಪಟ್ಟೆ ಪೋಡಿ ನಿಮ್ಮ ಆಸ್ತಿ ದಾಖಲೆಗಳು ನಾವ್ಯಾರು ಏನು ಒತ್ಕೊಂಡು ಹೋಗುವುದಿಲ್ಲ. ನಮ್ಮ ಪೀಳಿಗೆಗೆ ಕೊಡಂತ ದಾಖಲೆಗಳನ್ನ ಇವತ್ತು ಗ್ಯಾರಂಟಿ ಮಾಡಿ 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಜನರು ನೆಮ್ಮದಿಯಿಂದ ಬದುಕುವಂತ ದಿನಗಳು, ಮಹಿಳೆಯರು ಖುಷಿಯಿಂದ ಬಸ್ಸನ್ನ ಹೋರಾಟ ಮಾಡುವಂತ ದಿನಗಳು, ಗೃಹಿಣಿಯರು ಸಾವಿರಾರು ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಕಂಡಂತ ದಿನಗಳನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಯುವಕರು ಬಹಳ ಸಂತೋಷದಿಂದ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಮನೆ ಯಜಮಾನರು ನಮ್ಮ ಜಾರ್ಜ್ ಸಾಹೇಬ್ರು ಇಲ್ಲೇ ಇದ್ದಾರೆ. 1,21,00,000 ಜನರಿಗೆ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಅನ್ನು ಕೊಡ್ತಾ ಇದ್ದಾರೆ. ಅಲ್ಲ ರೀ ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳವರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡಂತ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ನಿನ್ನೆಗೆ ನಮ್ದು 1000 ವರ್ಷ. ನಿನ್ನೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು ನಾನೇ, ಕೃಷ್ಣ ಬೈರೇಗೌಡರಿಗೆ, ನಮ್ಮ ಶಿವಾನಂದ್ ಪಾಟೀಲ್ ರವರು, ಈ ಜಿಲ್ಲಾ ಮಂತ್ರಿಗಳು ಹಗಲು ರಾತ್ರಿ ನಿಮ್ಮ ಸಂಘಟನೆಯನ್ನ 7 ಜನ ಶಾಸಕರನ್ನ ಜೊತೆಲಿಟ್ಕೊಂಡು ಇವತ್ತು ಮಾಡಿದ್ದಾರೆ. ಅವ್ರಿಗೆ ಹೇಳ್ಕೊಂಡೆ, ಬೆಂಗಳೂರಿನಲ್ಲಿ ನಾವು ಒಂದು ಡ್ಯಾಮ್ ಸೇಫ್ಟಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನ ನಮ್ಮ ಸರ್ಕಾರ ಒಪ್ಪಿಗೆ ಕೊಟ್ಬಿಟ್ಟಿತ್ತು. ಡ್ಯಾಮ್ಗಳನ್ನ ಭದ್ರವಾಗಿಡಬೇಕು. ಗೇಟ್ಗಳೆಲ್ಲ ಹೋಗ್ತಾ ಇದೆ. 60 ವರ್ಷ 70 ವರ್ಷ ಆಗಿದೆ. ಎಂ.ಬಿ. ಪಾಟೀಲ್ರು ನೀರಾವರಿ ಸಚಿವರಾಗಿದ್ರು, ಎಚ್ ಕೆ ಪಾಟೀಲ್ರು ನೀರಾವರಿ ಸಚಿವರಾಗಿದ್ರು. ಅವ್ರ ಕಾಲದಲ್ಲಿ ಬೇಕಾದಷ್ಟು ನೀರಾವರಿ ಕೆಲಸಗಳನ್ನ ತಂದಿದ್ದಾರೆ. ಅದೆಲ್ಲ ಮುಗಿಸ್ಬೇಕಲ್ಲ. ಆ ದೃಷ್ಟಿಯಿಂದ ಇವತ್ತು ವಿವಿಧ ರೀತಿ
ಕಾರ್ಯಕ್ರಮವನ್ನು ರೂಪಿಸಬೇಕಾಯಿತು. ಕೇಂದ್ರದ ಮಂತ್ರಿ ಬಂದಿದ್ದು, 750 ಜನ ವಿದೇಶದಿಂದ, ವಿವಿಧ ರಾಜ್ಯದಿಂದ ಎಲ್ಲ ತಜ್ಞರು ಎಲ್ಲ ಬಂದಿದ್ರು. ಆ ಸಮ್ಮೇಳನವನ್ನ ನಿನ್ನೆ ಇವತ್ತು ನಡೀತಾ ಇದೆ. ಅದನ್ನ ಮುಖ್ಯಮಂತ್ರಿ ಪ್ರಾರಂಭ ಮಾಡಿ ನಾನು ನಿನ್ನೆ ರಾತ್ರಿ 11 ಗಂಟೆವರೆಗೂ ಇದ್ದು ಬೆಳಗ್ಗೆ ಕೂಡ ಪಾಲ್ಗೊಂಡು ಈ ಸಭೆಗೆ ಬಂದಿದ್ದೇನೆ. ನಮ್ಮ 7 ಗ್ಯಾರಂಟಿ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ. ಐತಿಹಾಸಿಕವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕೃಷ್ಣ ಮೇಲ್ದಂಡೆ ಯೋಜನೆಗೆ ಆ ರೈತರಿಗೆ 75,000 ಕೋಟಿ ರೂಪಾಯಿಯನ್ನ 35-40 ಲಕ್ಷ ರೂಪಾಯಿ ಎಕರೆಗೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಇವತ್ತು ಸರ್ಕಾರ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾವೇರಿ ಯೋಜನೆಗೆ ಇವತ್ತು ಬ್ಯಾಲೆನ್ಸಿಂಗ್ ರಿಸರ್ವರ್ಗೆ ನಮ್ಮ ಲಾಯರ್ಗಳು ನಮ್ಮ ಕಾಲದಲ್ಲಿ ನಮ್ಮ ಮಾರ್ಗದರ್ಶನದಂತೆ ಹೋರಾಟವನ್ನು ಮಾಡಿ ಆ ಮೇಕೆದಾಟಿಗೆ ತಮಿಳುನಾಡಿಗೆ ಹಾಕಿದಂಥ ಕೇಸನ್ನು ವಜಾ ಮಾಡಿಸಿ ಕೇಂದ್ರ ಸರ್ಕಾರ ವಾಟರ್ ಕಮಿಷನ್ ತೀರ್ಮಾನವನ್ನು ಮಾಡಬಹುದು ಅನ್ನೋದನ್ನ ಹಕ್ಕನ್ನ ಇವತ್ತು ಕೊಟ್ಟಿದೆ. DPR ತಯಾರು ಮಾಡ್ತಾ ಇದ್ದೇವೆ, ಮರು DPR ತಯಾರು ಮಾಡ್ತಾ ಇದ್ದೇವೆ. ಇವತ್ತು ಮಾದಾಯಿ ವಿಚಾರದಲ್ಲಿ ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಏನ್ ತೊಂದರೆ ಇದೆ? ಇವತ್ತು ನಮ್ಮ ಎತ್ತಿನೊಳೆ ಯೋಜನೆಗೆ ಮಧ್ಯದಲ್ಲಿ ಫಾರೆಸ್ಟ್ ಅದನ್ನು ಕೂಡ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ಸುಮಾರು 15,000 ಕೋಟಿಗಾಲೆ ಬಂಡವಾಳ ಹಾಕಿದ್ದೇವೆ. ಅದು ಕೂಡ ಕೆಲವು ಫಾರೆಸ್ಟ್ ಕ್ಲಿಯರೆನ್ಸ್ ಇಂದ ನಿಂತಿದೆ. ಇನ್ನು 3 ತಿಂಗಳಲ್ಲಿ ನೀವು ಅನುಮತಿ ಕೊಡಿ ಸಾಕು. ಚಿಕ್ಕಬಳ್ಳಾಪುರಗೆ ಮತ್ತು ಕೋಲಾರ್ಗೆ ನೀರು ಹರಿಸುವಂತ ಕೆಲಸ ಈ DK ಶಿವಕುಮಾರ್ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೃಷ್ಣ, ಕಾವೇರಿ, ಮಾದಾಯಿ ಈ ಎಲ್ಲ ಯೋಜನೆಗಳಿಗೆ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ನ 6ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಲ್ಲ, 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, 7ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಕುಡಿಯೋ ನೀರನ್ನು ಕೊಡಬೇಕು, ವ್ಯವಸಾಯಕ್ಕೆ ನೀರನ್ನು ಕೊಡಬೇಕು, ಕೆರೆಗಳನ್ನು ತುಂಬಿಸಬೇಕು, ಅಂತರ್ಜಲವನ್ನು ಹೆಚ್ಚಿಸಬೇಕು. ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಬಂಧುಗಳೇ, ನಾನು ಕೇಳ್ತಾ ಇದ್ದೀನಿ ಬಿಜೆಪಿಯವರಿಗೆ, ಇವತ್ತು ನಮ್ಮ ಕಾಲದಲ್ಲಿ ಬಿಜೆಪಿಯವರು ಕೇಳ್ತಾ ಇದ್ದೀನಿ, ನಮ್ಮ ಕಾಲದಲ್ಲಿ ಉಳುವನಿಗೆ ಭೂಮಿ ಕೊಟ್ಟು ಆಶ್ರಯ ಕೊಟ್ಟು ನೀವೆಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀರಿ. ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಆರಾಧನಾ ಕಾರ್ಯಕ್ರಮ ಇವತ್ತು ನಮ್ಮ ಬಂಗಾರಪ್ಪನವ್ರ ಕಾಲದಲ್ಲಿ ಆರಾಧನಾ ಅಂತ ಶುರು ಮಾಡಿದವು. ಹಳ್ಳಿಯಲ್ಲಿರುವಂತಹ ದೇವಸ್ಥಾನಗಳಿಗೆಲ್ಲ ಹಣ ಕೊಟ್ಟು ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡುವಂಥ ಕೆಲಸ ನಾವು ಮಾಡ್ತು. ನಮ್ಮ ರಾಮಲಿಂಗಾರೆಡ್ಡಿಯವರು ಅನೇಕ ಹೊಸ ಕಾರ್ಯಕ್ರಮ ತಂದು ಎಲ್ಲ ದೇವಸ್ಥಾನಗಳಿಗೆ ಒಂದು ಹೊಸ ರೂಪವನ್ನು ಇವತ್ತು ಕೊಡ್ತಾ ಇದ್ದಾರೆ. ಅವರು ಬರೋರಿದ್ರು, ಆರೋಗ್ಯ ಸರಿ ಇಲ್ಲ ಅಂತ ಕೊನೆಗಳಿಗೆಲ್ಲಿ ವಾಪಸ್ಸಾದ್ರು. ಇವತ್ತು ಆರಾಧನಾ ಏನ್ ದೇವಸ್ಥಾನ, ದೇವ್ರ ಭಕ್ತಿ, ದೇವ್ರ ಹೆಸರು ರಾಮ, ಹನುಮಂತ, ಶಿವ, ವೆಂಕಟೇಶ್ವರ ಬರೀ ನಿಮ್ಮ ಆಸ್ತಿನ? ದೇಶದ ಎಲ್ಲ ವರ್ಗದ ಜನರ ಆಸ್ತಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಉಳೋನ್ಗೆ ಭೂಮಿ ವಿಚಾರ ಹೇಳಿದೆ. ಏನಾರು ಬಿಜೆಪಿಯವರು ಕೊಟ್ಟಿದ್ದ ಇದನ್ನ? ದೇವರಾಜ ಅರಸರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಕೊಡ್ತು. ಪೆನ್ಷನ್ ಕೊಡ್ತಾ ಇದ್ದೀವಿ ನಿಮ್ಗೆಲ್ಲ, ಓಲ್ಡ್ ಏಜ್ ಪೆನ್ಷನ್. ಯಾರು ಕೊಟ್ಟರು ಅದನ್ನ? ಇಂದಿರಾ ಗಾಂಧಿಯವರು ಕೊಟ್ಟರು. ಇವತ್ತು ನರೇಗಾ ಕಾರ್ಯಕ್ರಮ, ಉದ್ಯೋಗ ಭರವಸೆ ಯೋಜನೆ, ಒಂದೊಂದು ಪಂಚಾಯಿತಿಲಿ 1 ರಿಂದ 2 ಕೋಟಿ ರೂಪಾಯಿ ವರ್ಷಕ್ಕೆ ಕೆಲಸ ಮಾಡುವಂತ ಕಾರ್ಯಕ್ರಮ ಕೊಟ್ಟು, ಇನ್ನು ಮುಂದಕ್ಕೆ ಸಾಧ್ಯನಾ? ಬಸವರಾಜ ಬೊಮ್ಮಾಯಿ ಅವರೇ, ಇವತ್ತು ಏನು
ನಮ್ಮ ಧಾರವಾಡ MP ಅವರಿಬ್ಬರಿಗೂ ಕೇಳ್ತಾ ಇದ್ದೀನಿ, ನಿಮ್ಮ ಕೈಲಿ, ನಿಮ್ಮ ಪಂಚಾಯತಿ ಇರೋ ಕೈಲಿ ಈ ಕಾನೂನನ್ನ ತೆಗೆದುಕೊಂಡು ಮೊನ್ನೆ ಈ ಉದ್ಯೋಗ ಖಾತ್ರಿ ಯೋಜನೆ ಈ ರಾಜ್ಯದಲ್ಲಿ ಮತ್ತೆ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮವನ್ನು ಸಾಯಿಸಿದಿರಿ, ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಿದ್ದೀರಿ, ಅವರ ಹೆಸರನ್ನ ಮುಗಿಸಿದಿರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರದ SM ಕೃಷ್ಣ ಅವರ ಕಾಲ ಇತ್ತು. ಬಿಸಿ ಊಟ ಕೊಟ್ಟು, ಶ್ರೀಶಕ್ತಿ ಕೊಟ್ಟು, ಇನ್ನೇನು ಬೇಕು? BJP ಯಡಿಯೂರಪ್ಪ ಇದ್ರು, ಬೊಮ್ಮಾಯಿ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಸದಾನಂದ ಗೌಡರು ಇದ್ರು, ಕುಮಾರಸ್ವಾಮಿ ಇದ್ರು. ಒಂದು ಕಾರ್ಯಕ್ರಮ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಪಟ್ಟಿ, ಇಂಥ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಇವತ್ತು ಜಾರ್ಜ್ ಅವರು ಕೂತಿದ್ದಾರೆ, ನಮ್ಮ ಹಿರಿಯ ನಾಯಕರು. 20,000 ಕೋಟಿ ರೂಪಾಯಿ ಬರೀ ನಿಮ್ಮ ರೈತರಿಗೋಸ್ಕರ ಸಬ್ಸಿಡಿ ಕೊಡ್ತಾ ಇದ್ದೇವೆ. ನಿಮ್ಮ ಅಂತರ್ಜಲವನ್ನು ಹೆಚ್ಚಿ ನೀರನ್ನು ತೆಗೆದು ಪಂಪ್ ಸೆಟ್ಗೆ ಹಣವನ್ನು ಕೊಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇಂಥ ಒಂದು ಇತಿಹಾಸಕ್ಕೆ ಪುಟಕ್ಕೆ ಹೋಗುವಂತ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮನ ಇವತ್ತು ನಮ್ಮೆಲ್ಲರೂ ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಅನೇಕ ಯೋಜನೆಗಳು, ನಾನಿನ್ನ 1 ಗಂಟೆ 2 ಗಂಟೆ ಮಾತಾಡೋನಿದ್ದೇನೆ. ಆದರೆ ಇವತ್ತು ನಮ್ಮ ಲಂಬಾಣಿ ಜನಾಂಗದವರ ಒಂದು ದೊಡ್ಡ ಸಮಾವೇಶ ಇದೆ. ಅದಾದ ಮೇಲೆ ನಾನು ಮುಖ್ಯಮಂತ್ರಿಗಳೆಲ್ಲ ಬೆಂಗಳೂರಿಗೆ ಹೋಗ್ಬೇಕು. ನಮ್ಮ ಈಶ್ವರ್ ಖಂಡ್ರೆ ಅವರ ತಂದೆ, ನಮ್ಮ ಹಿರಿಯ ನಾಯಕರು, ಅವರು ಅವ್ರಿಗೆ ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಭೀಮಣ್ಣ ಖಂಡ್ರೆ ಅವ್ರದ್ದು ಇದೆ. ಆ ಕಾರ್ಯಕ್ರಮಕ್ಕೆ ಅನೇಕ ನಾಯಕರು ಹೋಗಬೇಕಾಗಿದೆ. ಆದರೆ ಈ ರೀತಿ ಸಾಗರದಂತೆ ಸೇರಿದಂಥ ಜನರಿಗೆ, ಇದಕ್ಕೆ ದುಡ್ದಂಥ ಅಧಿಕಾರಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಶಾಸಕರಿಗೆ, ಅವ್ರಿಗೆ ಇಡೀ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪರವಾಗಿ, ವೈಯಕ್ತಿಕವಾಗಿ ನಮ್ಮ ಶಾಸಕರುಗಳ ಪರವಾಗಿ, ನಮ್ಮ ಸರ್ಕಾರದ ಮಂತ್ರಿಗಳ ಪರವಾಗಿ 1 ಕೋಟಿ ಧನ್ಯವಾದಗಳನ್ನು ಕೃಷ್ಣ ಬೈರೇಗೌಡರ ಮುಖಂಡದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೆಲವು ಹೆಸರುಗಳನ್ನು ಬಿಟ್ಟಿರ್ಬೋದು, ಕ್ಷಮಿಸಬೇಕು. ಇನ್ನು 100 ವಿಚಾರಗಳನ್ನು ಹಂಚಿಕೊಳ್ಳುವಂಥ ದಿನ ಇದೆ. ಬೈ ಎಲೆಕ್ಷನ್ ಬಂತು, 3 ಎಲೆಕ್ಷನ್ ಬಂತು. 2 ಮುಖ್ಯಮಂತ್ರಿಗಳ ಮಕ್ಕಳು, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಇನ್ನು ಕಡೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳ ಮಕ್ಕಳು. ಚುನಾವಣೆಯಲ್ಲಿ ನಮ್ಮ ಹತ್ರ ಇರಲಿಲ್ಲ ಆ ಸೀಟು. ಯಾರ ಹತ್ರ ಇತ್ತು? ಒಂದು ದಳದಲ್ಲಿತ್ತು, ಒಂದು BJP ಇತ್ತು. ಆ ಸೀಟನ್ನ ವಾಪಸ್ ಕಾಂಗ್ರೆಸ್ ಕೊಟ್ಟು 139 ಮಾಡಿದ್ರಲ್ಲ, ನಿಮಗೆ ಎಷ್ಟು ಅಭಿನಂದನೆ ಹೇಳಬೇಕು. ಅದಕ್ಕೆ 7 ಶಾಸಕರನ್ನ ಈ ಜಿಲ್ಲೆಯಲ್ಲಿ ಕೊಟ್ಟು, ಆ ಶಾಸಕರನ್ನ ಋಣವನ್ನು ತೀರಿಸಲಿಕ್ಕೆ 1,000 ದಿನದ ಆಚರಣೆ ಈ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿ, ಶಿವಾನಂದ ಪಾಟೀಲ್ ರವರ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಈ ಜಿಲ್ಲೆ ಎಲ್ಲ ಶಾಸಕರು ಒಟ್ಟಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಲ್ಲ ಸೇರಿ ಮಾಡಿದ್ದಾರೆ. ಮತ್ತೊಮ್ಮೆ ಅವರೆಲ್ಲರೂ ಕೂಡ ಅಭಿನಂದಿಸಿ, ನಿಮ್ಮೆಲ್ಲರೂ ಕೂಡ ಧನ್ಯವಾದವನ್ನು ಹೇಳಿ, ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಇನ್ನು 10 ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ, ಅದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೂಮಿ ಗ್ಯಾರಂಟಿ. ಜನ ನಮಗೆ ಕೊಟ್ಟಂತಹ ಈ ಅಧಿಕಾರ, ಉಪಕಾರ ಸ್ಮರಣೆಯನ್ನ ಮತ್ತೊಮ್ಮೆ ನಮಗೆ ಜ್ಞಾಪಿಸಿದಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ
ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶಾಸಕರುಗಳಾದಂಥ ಕೋನ್ ರೆಡ್ಡಿ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರಿಗೆ ಸ್ವಾಗತ. ಹಾಗೂ ಈಗ ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಮೊದಲು ಸುಮಾರು ಈ ಜಿಲ್ಲಾಡಳಿತದ ಜೊತೆಗೆ ಜಿಲ್ಲಾ ಪಂಚಾಯತ್ನವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲಿಯೂ ಸಹ ಒಂದು ಚೂರು ಜಾಮ್ ಇಲ್ಲದ ಹಾಗೆ ಲಕ್ಷಾಂತರ ಜನ ಒಂದು ಕಡೆ ಸೇರುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. IG ಅವರಿಂದ ಹಿಡಿದು SP ಅವರಿಂದ ಹಿಡಿದು ಎಲ್ಲ ಪೊಲೀಸ್ನವರಿಗೂ ಕೂಡ ಸೂಕ್ತ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕಾಗಿ ಯಶಸ್ಸಿಗೆ ಅವರಿಗೆ, ಜಿಲ್ಲಾ ಪಂಚಾಯಿತಿಯವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಈಗ ನಾಡಿನ ಸುದೀರ್ಘ ಮುಖ್ಯಮಂತ್ರಿ, ಕರ್ನಾಟಕದ ಇತಿಹಾಸದಲ್ಲಿ ದಾಖಲೆ ಬರೆದಂತಹ ಭಾಗ್ಯಗಳ ಸರದಾರ, ಗ್ಯಾರಂಟಿಗಳ ನಾಯಕ, ಜನಪರ